ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನೀವು ಕೇಳಿದಿರಾ, ಸೊ ಹೀಗಾಗಿ ನೀವೇನಾದರೂ ಕಾಕ್ರೋಚಾ? ಇಲ್ಲ ಮೇಡಮ್, ಅದು ಕಾಕ್ರೋಚ್ ಅನ್ನೋದು ಫಸ್ಟ್ ಆಫ್ ಆಲ್ ಕಾಕ್ರೋಚ್ ಅನ್ನೋ ಒಂದು ಇನ್ಸೆಕ್ಟ್ನೇ ನಾವು ಅಂದರೆ ಅದು ಏನಂತೀವಿ ನಾವು, ಕಾಕ್ರೋಚ್ ಅಂದರೆ ಸಖತ್ ಗಲೀಜ್ ಇರೋವಂಥ ಒಂದು ಇನ್ಸೆಕ್ಟ್. ಅದು ಎಲ್ಲೇ ಹೋದ್ರೂ ಕಾಯಿಲೆನ ಸ್ಪ್ರೆಡ್ ಮಾಡುತ್ತೆ. ಇಡೀ ಪ್ರಪಂಚದಲ್ಲಿ ಅಂಟಾರ್ಟಿಕಲ್ ಒಂದು ಕಡೆ ಅಷ್ಟೇ ಕಾಕ್ರೋಚ್ ಇಲ್ಲ. ನೀವು ಯೋಚನೆ ಮಾಡಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕಾಕ್ರೋಚ್ ಇದೆ. ಸೊ ಕಾಕ್ರೋಚ್ ಏನಕ್ಕೆ ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಅದು ಬೇಗ ಎಲ್ಲದಕ್ಕೂ ಅಡ್ಯಾಪ್ಟ್ ಆಗುತ್ತೆ. ಎಲ್ಲ ಏನೇ ಗಲೀಜಿದ್ರು, ಏನೇ ಮೋರಿ ಕೆಟ್ಟ ವಾಸನೆ ಇದ್ರು ಸಖತ್ ಈಸಿಯಾಗಿ ಅಡ್ಯಾಪ್ಟ್ ಆಗುವಂಥ ಒಂದು ಕಾಕ್ರೋಚು. ನಾವು ಕಾಕ್ರೋಚ್ ಆಗಬೇಕಾ ಇಲ್ಲ ಜೇನುಹುಳ ಆಗಬೇಕಾ ಡಿಸೈಡ್ ಮಾಡಿ. ಕಾಕ್ರೋಚು ಒಂದು ಹೆಣ ಬಿದ್ದಿದ್ರು ಹೋಗಿ ಕಾಕ್ರೋಚು ಹೋಗಿ ತಿನ್ನುತ್ತೆ ಅದನ್ನು. ಅದೇ ಜೇನುಹುಳ ಯಾವತ್ತಿದ್ರೂ ಹೋಗಿ ಎಲ್ಲಿ ಅದಕ್ಕೆ ಒಂದು ಹನಿ ಅನ್ನೋದು ಸಿಗುತ್ತೋ, ಅದು ಜೇನುಹುಳ ಸಾಯೋ ಅಂತ ಇದು ಬಂದರೂ ಕೂಡ ಅದು ಹೋಗೋದು ಒಂದು ಹೂವದ ಹತ್ರನೇ. ಹೂವಿಂದ ಜೇನು ಸಕ್ ಮಾಡಿ 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 ಜೇನು ಗೂಡು ಕಟ್ಟುತ್ತೆ. ಎಲ್ಲರೂ ಜೇನುಹುಳ ಆಗಬೇಕೆ ಹೊರತು ಕಾಕ್ರೋಚ್ ಆಗಬೇಕು, ಕಾಕ್ರೋಚ್ ಜನತಾ ಪಾರ್ಟಿ ಆಗಬೇಕು ಅನ್ನೋ ಒಂದು ಇದು ಬೇಡ. ನಾವು ಯುವಕರು ಜೆನ್ಸಿ, ನಾನು ಜೆನ್ಸಿ 2002ರಲ್ಲಿ ಹುಟ್ಟಿರೋದು. ನಮಗೂ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಬೇಜಾರಿದೆ. ನೀಟ್ ಅವ್ರಿಗೆ ಸಖತ್ ತೊಂದರೆ ಆಯಿತು. ಮತ್ತು ದೇಶದಲ್ಲಿ ನಡೀತಾ ಇರೋಂಥ ಕೆಲವೊಂದು ರಾಜಕೀಯವಾದ ಒಂದು ಇದು ನಮಗೂ ತಪ್ಪಾಗುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ನಾವು ಯಾವುದೋ ಒಂದು ನಮ್ಮ ದೇಶದಲ್ಲಿ ಇರದೇ ಇರೋವಂಥ ಒಬ್ಬ ವ್ಯಕ್ತಿ ಬೇರೆ ದೇಶದಿಂದ ನಮ್ಮನ್ನು ಪ್ರಚೋದನಾಕಾರಿ ಮಾಡಿ ಇದೊಂದು ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಜೇನುಹುಳದ ಥರ ಇರಬೇಕು ನಾವು. ಯಾವತ್ತಿದ್ರೂ ಈ ಆ್ಯಂಟಿ ನ್ಯಾಷನಲಿಸ್ಟ್ ಆಗಿರ್ಬೋದು, ಈ ದೇಶದ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರನ್ನ ನಾವು ಯಾವತ್ತೂ ಎಂಟರ್ಟೈನ್ ಮಾಡ್ಬೋದು. ನಾವು ಈ ದೇಶದ ನಾಗರಿಕರಾಗಿ, ನಾವು ಈ ದೇಶದ ಸಿಟಿಸನ್ಸ್ ಆಗಿ ಫಸ್ಟ್ ನಾವು ತಿಳ್ಕೋಬೇಕು. ಏನು ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಆಗಿರೋವಂಥದ್ದು ಒಂದು ಸಖತ್ ಪವರ್ ಇರೋವಂಥ ಜಾಗ. 100% ಅವ್ರು ಹೇಳಿರೋದು ತಪ್ಪಾಗಿರ್ಬೋದು, ಬಟ್ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಸೊ ಈಗೇನು ಚೀಫ್ ಜಸ್ಟಿಸ್ಸು ನಮ್ಮನ್ನು ಅನ್ಎಂಪ್ಲಾಯ್ಡ್ ಅಂತ ತಾನೇ ಹೇಳಿದ್ರು. ನಾವು ಓದಿ ನಾವು ಮುಂದೆ ಬರೋಣ. ಯಾಕೆ ಒಬ್ಬ 12th ಫೇಲ್ ಆದವನು IPS ಆಗ್ಬೋದು. ನಾವು ಜಸ್ಟ್ ಈಗ ನಾವು ಬೆಂಗಳೂರಲ್ಲಿದ್ದೀವಿ, ನಮ್ಮ ಹತ್ರ ಇಷ್ಟೊಂದು ಆಪರ್ಚುನಿಟಿ ಇದೆ, ChatGPT ಇದೆ, AI ಇದೆ. ಇದನ್ನು ಯೂಸ್ ಮಾಡ್ಕೊಂಡು ಮುಂದೆ ಬರೋಣ. ನಾವು ಯಾಕೆ ಅಂದರೆ ಯಾವಾಗಲೂ ಯಾಕೆ ಪೊಲಿಟಿಕಲ್ನ ಇದು ಮಾಡಬೇಕು. ನಾವು ಫಸ್ಟ್ ನಾವು ನೆಟ್ಟಿಗಿದ್ಬಿಟ್ಟು ಆಮೇಲೆ ನಾವೊಂದು ಪಾರ್ಟಿ ಕಟ್ಟೋದು, ಜನರ ಬಗ್ಗೆ ಬೇರೆದು ಮಾತಾಡೋಣ. ಎಷ್ಟೊಂದು ಜನ ಹೇಳ್ತಾರೆ ಫ್ಯೂಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ. ಇರಾನ್ ವಾರ್ ಸ್ಟಾರ್ಟ್ ಆಗಿ 2 ತಿಂಗಳಾಯಿತು. 2 ತಿಂಗಳಾದಮೇಲೆ ಫ್ಯೂಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿವಸ ನಾವು ಸಸ್ಟೈನ್ ಆಗಿದ್ದೀವಿ. ನಮ್ಮ ದೇಶ, ನಾವು ಆ ಕಡೆ ಚೈನಾ, ಈ ಕಡೆ ಪಾಕಿಸ್ತಾನ ಇದ್ದಾರೆ. ಸೊ ನಾವು ಇವರಿಬ್ಬರು ಎನಿಮೀಸ್ ಇರೋ ಒಂದು ಟೈಮಲ್ಲಿ ಕೂಡ ನಾವು ಇಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂದರೆ 100% ಯಾವ ದೇಶನೂ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲರೂ ಹೇಳಿದ್ರು ಇಂಡಿಪೆಂಡೆನ್ಸ್ ಆದಮೇಲೆ ನಾವು ಹೊಡೆದೋಗ್ತೀವಿ ಅಂತ. ಬಟ್ 75 ವರ್ಷ 76 ವರ್ಷ ಇಂಡಿಯಾ ಯುನೈಟೆಡ್ ಆಗಿದ್ದೀವಿ ನಾವು. ಇದಕ್ಕೆ ಏನು ಕಾರಣ? ನ್ಯಾಷನಲಿಸಮ್ ಅಂದಿದ್ದು. ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಹೇಳಿರೋದು ಇದೆ, ನ್ಯಾಷನಲಿಸಮ್ ಅಂತ ಫಾಲೋ ಮಾಡೋದು. ನಮ್ಮ ದೇಶದ ಯುವಕರು ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ನ ಫಾಲೋ ಮಾಡಬೇಕೇ ಹೊರತು ಈ ಯಾರ್ಯಾರೋ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂಥದ್ದನ್ನ ಯಾವತ್ತೂ ಫಾಲೋ ಮಾಡಬಾರ್ದು. ನಾನು ಹೇಳ್ತೀನಲ್ಲ, ಯಾವತ್ತಿದ್ರೂ ಹನಿ ಆಗಿ ಫ್ಲವರ್ ಹತ್ರ ಹೋಗಿ, ಕಾಕ್ರೋಚ್ ಆಗಿ ಡೆಡ್ ಬಾಡಿ ಕಸ ತಿನ್ನೋಕೆ ಹೋಗಬೇಡಿ.